ಮುಂದಿನ ಸ್ಪರ್ಧಿ ಕುಂದಾಪುರದ ಮನೀಶ್. ಚಪ್ಪಾಳೆ ಮೂಲಕ ಸ್ವಾಗತಿಸಿ ಮನೀಶ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೀಶ್ ಅಂತ. ನಾನು 7th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೇನೆ. ಮನೆ ವಿಷಯಕ್ಕೆ ಬರುವುದಾದ್ರೆ ಅಪ್ಪ ವರ್ಷಕ್ಕೆ ಒಂದು 3 ಸತಿ 2 ಸತಿ ಬರ್ತಾರ. ಕಡೆಗೆ ಅಮ್ಮ ಶಾಲೆ ಟೀಚರ. ನಾವಿರುವಂತದ್ದು ಹೆಂಗವಳ್ಳಿ ಗ್ರಾಮ ಅಂತೇಳಿ. ಒಂದ್ ಕಡೆಯಿಂದ ಪೂರ್ವದಲ್ಲಿ ದಟ್ಟ ಅರಣ್ಯ ಇರುವಂತಹ ಕಾಡು ಪ್ರದೇಶ. ಅದೇ ರೀತಿಯಲ್ಲಿ ನಕ್ಸಲೇಟ್ ಅನ್ನುವಂತಹ ಒಂದು ಭಯದಿಂದ ನಮ್ಮ ಊರಿನ ಜನ ಎಲ್ಲ ಕಷ್ಟಪಡ್ತಾ ಇದ್ದಾರೆ. ಅಲ್ಲಿಂದ ನನ್ ಮಗ ಒಂದು ಶಾಲೆಗೆ ದಿನ 3-4 ಮೈಲಿ ದೂರ ನಡ್ಕೊಂಡು ಹೋಗ್ತಾ. ಅವ್ನ್ ಬರೋ ತನಕ ನನ್ಗೂ ಮನ್ಸಿಗೆ ಸಮಾಧಾನ ಇರುದಿಲ್ಲ. ಎಷ್ಟೊತ್ತಿ ಬರ್ತಾ ಏನಾಗುತ್ತೋ ದಾರಿಯಲ್ಲಿ ಒಬ್ನೇ ಹೋಗ್ತಾ ಇದ್ದ ಅಂತೇಳಿ ಇರುತ್ತೆ. ಮೋಟಿವೇಶನ್ ಅಂದ್ರೆ ನನ್ನನ್ನ ಬೆಳೆಸಿ ಇಲ್ಲಿವರೆಗೆ ಇಂಥದಕ್ಕೆ ಹೋಗು, ಹೀಗ್ ಮಾಡು, ನಿನ್ಗೆ ಆಗ್ತದೆ ಅಂತ ಹೇಳಿದವರು ನನ್ನ ಶಾಲೆಯ ಶಿಕ್ಷಕರಾದಂತಹ ಅಶೋಕ್ ತೆಕ್ಕಟ್ಟೆ. ಅವನ ಗ್ರಾಸ್ಪಿಂಗ್ ಪವರ್ ಏನಿದೆ ಅದು ತುಂಬಾ ಅದ್ಭುತವಾಗಿ ಬೇರೆ ಮಕ್ಕಳಿಗೆ ಹೋಲಿಸಿದಾಗ ಅದು ವಿಶೇಷವಾಗಿ ನಮ್ಗೆ ಕಾಣಿಸ್ತಾ ಇತ್ತು. ಹಾಗೆ ನಾನು ಮುಂದೆ ಒಬ್ಬ ಒಳ್ಳೆಯ ಕಲಾವಿದ ಡಾಕ್ಟರ್ ಆಗ್ಬೇಕಂತ ಇಷ್ಟಪಟ್ಟಿದ್ದೇನೆ. ಕೋಟದಲ್ಲಿ ನಡೆದಂತಹ ಶಿವರಾಮ ಕಾರಂತರವರ ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲೂ ಭಾಗವಹಿಸಿದ್ದೇನೆ. ಕೇವಲ ಉಡುಪಿ ಜಿಲ್ಲೆಯ ಒಬ್ಬನೇ ಹುಡುಗ ಪ್ರೈಮರಿಯಿಂದ ಆಯ್ಕೆ ಆದಂದ್ರೆ ಅದು ಮನೀಶ್. ಅವನು ಒಂದು ಮಲ್ಟಿಪಲ್ ಟ್ಯಾಲೆಂಟ್ ಇರುವಂತ ಹುಡುಗ. ಅವನಿಗೆ ಅವನ ವಯಸ್ಸಿಗೆ ಮೀರಿದಂತಹ ಒಂದು ಜವಾಬ್ದಾರಿ ಇರುವಂತದ್ದು. ಒಂದ್ ವೇಳೆ ನಮ್ಗೆ ಯಾವ್ದು ಕ್ಲಾಸು ಅಥವಾ ಬರುವುದು ಲೇಟ್ ಆದ್ರೆ, ತಡವಾಗಿ ಹೋದ್ರೆ ಅವನು ಅವನ ತಂಗಿಯನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವನನ್ನ ನೋಡ್ಕೊಳ್ತಾನೆ. ನಂಗೆ ಈ ಶೋ ಬಹಳ ಇಂಪಾರ್ಟೆಂಟ್ ಅಂತ ಕನ್ನಡ ಹೇಳ್ರೆ, ನಮ್ಮ ಗೌರ್ಮೆಂಟ್ ಶಾಲೆ ಅಂತ ಇದರಿಂದ ನಾನೊಬ್ಬ ಸೆಲೆಕ್ಟ್ ಆಗಿದೆ ಅಂತ ಹೇಳ್ರೆ ನಮ್ಮ ಪೋಷಕರಿಗೆ, ನಮ್ಮ ಶಿಕ್ಷಕರಿಗೆ ಬಹಳ ನಂಬಿಕೆ ಉಂಟು. ನಾನು ಅದನ್ನ ಉಳಿಸ್ಕೊಳ್ತೇನೆ. ಹೊಸ ದೀಪಗಳಿಗೆ ಹೊರಟಾನ ಬನ್ನಿ, ಅಂದದ ಬಂಗಾರ ನೀರ ಕಡಲಾಚೆ ಗೀಚಗಿದ್ದ ನೀಲ ನೀಲ ತೀರ, ಮಿಂಚು ಬಳದ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಇಂಥ ಬಂಗಾರದಂತ ಸಾಲ ಬರ್ದರ್ ಯಾರಲ್ಲಿ ನಿಮ್ಗೆ ಗೊತ್ತಿತ್ತಾ? ಕನ್ನಡದ ವರಕವಿ, ಕನ್ನಡದ ಅಜ್ಜಯ್ಯ ದರ ಬೇಂದ್ರೆಯರ್. ನಾನಿವತ್ತ ನಮ್ಮೂರಿನ ಬಂಗಾರದಂತ ಜನರ ಸಮಸ್ಯೆ ಅಳುಕ್ ಬಂದಿದೆ. ಯಾರಿರ್ಬೋದು? ಗಡಿಯಂಗೆ ಸೈನಿಕರ ಶತ್ರುಗಳ ವಿರುದ್ಧ ಹೋರಾಡ್ರೆ ಇವರು ಸಮುದ್ರದಂಗೆ ಅಲೆಗಳ ವಿರುದ್ಧ, ಬಿರುಗಾಳಿಗಳ ವಿರುದ್ಧ ಹೋರಾಡುವರು. ಹಗಲು ಇರುಳು ಜೀತ ಮಾಡುವರು. ರೈತ ಭೂಮಿ ತಾಯಿ ಸೇವೆ ಮಾಡ್ರೆ ಇವ್ರ ಕಡಲಾಂಬೆಯನ್ನೇ ನಂಬಿಕೊಂಡು ತಮ್ಮ ಜೀವನ ಸಾಗಿಸುವ ಮಹಾ ಮುಗ್ದ್ರು. ಇವ್ರು ಯಾರಲ್ಲಿ ಗೊತ್ತಾಯ್ತಾ? ಇನ್ನು ಗೊತ್ತಾಯಿಲ್ಲ? ಪಡುಗಡಲ ನೀಲಿಯೋಳು ಎಡ ಬಿಡದೆ ದುಡಿಯುವರು, ಗಡಲ ತುತ್ತನ್ನು ಹುಡುಕಿ ನಡು ನೀರಿಗಿಳಿಯುವರು. ಹಡಗೋ ಹಾಯಿಯೋ ತಡವ ಬಿರು ಗಾಳಿಯೋ ಪಡೆದು ಬಂದಿಹ ದುಡಿಮೆ ಎಂದು ಬಿಡರು. ಇವರೇ ನಮ್ಮ ಕರಾವಳಿಯ ಮೀನುಗಾರರು. ನಮ್ಮ ನಾಯಕರಿಗೆ ಅಂಜಲ್, ಬಂಗಡಿ, ಸಿಗಡಿ, ಕಾಣಿ, ಕಂಡಿಕಿಗಳಂತಹ ಫ್ರೆಶ್ ಫಿಶ್ ಬೇಕು. ಅರೆ ಮೀನುಗಾರರ ಸಮಸ್ಯೆಗಳವ್ರಿಗೆ ಬೇಡ. ಮೀನು ಕೃಷಿ ಮಾಡೋರಂದ್ರೆ ಅವ್ರ ಕಣ್ಣಿನವ್ರ ಮನ್ಸೇ ಅಲ್ಲ. ಸರ್ಕಾರದ ಅಂದಾಜಂಗೆ ಮೀನುಗಾರರಂದ್ರೆ ಮೀನುಗಳನ್ನು ಹಿಡಿದು ತಿನ್ನೋ ಒನ್ ಟೈಪ್ ಮೀನ್ ಇದ್ದಂಗೆ. ಇಷ್ಟೆಲ್ಲ ಎಂತ ಹೇಳ್ತಿದ್ದಾಳೆ ಹೇಳ್ರೆ, ವಿಶ್ವದ ಮೀನು ಉತ್ಪಾದನೆಗೆ ನಮ್ ದೇಶ 2ನೇ ಸ್ಥಾನದಂಗಿತ್ತು. ನಮ್ ಕರ್ನಾಟಕ ಭಾರತ ದೇಶದಂಗೆ 7ನೇ ಸ್ಥಾನದಂಗಿತ್ತು. ಅಷ್ಟೇ ಅಂತಕ್ಕೆ ಭಾರತದಂಗೆ 2 ಕೋಟಿಗಿಂತ ಹೆಚ್ಚು ಜನ ಮೀನುಗಾರಿಕೆಯನ್ನ ನಂಬ್ಕೊಂಡು ತಮ್ಮ ಜೀವನ ನಡೆಸ್ತಿದ್ರು. ಕರ್ನಾಟಕದಂಗೆ 10 ಲಕ್ಷ ಜನ ಮೀನುಗಾರಿಕೆಯನ್ನ ನಂಬ್ಕೊಂಡು ತಮ್ಮ ಬದುಕಿನ ಬುತ್ತಿಯನ್ನು ಕಟ್ಕೊಳ್ಬೇಕು. ಜಡ್ಜಸ್, ಕಳೆದ ವರ್ಷ 49,000 ಕೋಟಿ ಆದಾಯ ಬಂದಿತ್ತು ನಡಿ ಸರ್ಕಾರದ ಅಧಿಕೃತ ವೆಬ್ಸೈಟ್ ಪ್ರಕಟಗೊಳಿಸಿತು. ಅಬಕಾರಿ ಇಲಾಖೆ ಒಂದನ್ನು ಬಿಟ್ರೆ ಮೀನುಗಾರಿಕೆ ಅತಿ ಹೆಚ್ಚು ಆದಾಯ ತರುವ 2ನೇ ಇಲಾಖೆಯಾಗಿದೆ. ಇಷ್ಟೆಲ್ಲ ಇದ್ರು ಮೀನುಗಾರರಿಗೆ ಯಾಕಿಲ್ಲ ಬೆಂಬಲ ಬೆಲೆ? ಮೀನುಗಾರರು ಹೊತ್ತಿನ ಗಂಜಿಗಾಗಿ ಬಲೆ ಬೀಸ್ತಾರಲ್ಲ, ಅವ್ರ ಮೇಲೆ ನಿಮ್ ಕರುಣನೇ ಇಲ್ವಾ? ಅದೆಂತದೋ ಸುಡ್ಗಾಡ್ ಸುಂಟಿಕೊಂಡ್ ಟೆಕ್ನಾಲಜಿ ಬಂದಿತ್ತಂಬ್ರ. ಪಕ್ಕದ ರಸ್ತೆಗೆ ಹೋಯ್ತಾರೆ ರೂಟ್ ಮ್ಯಾಪ್ ಇಪ್ಪು. ಈ ಕಾಲದಂಗೆ ನಮ್ ಮೀನುಗಾರರು ಮೈಲು ಗಟ್ಲೆ, ಕಿಲೋಮೀಟರ್ ಗಟ್ಲೆ ಹೋತ್ರಲ್ಲ. ಅವ್ರಿಗೊಂದ್ ಮ್ಯಾಪು ಬ್ಯಾಡ್ದ ಹೇಳಿ. ಇಷ್ಟೆಲ್ಲ ಕಷ್ಟದಂಗು ನೆಲದ ಮೇಲಿನ ಜನರ ಹೊಟ್ಟೆ ತುಂಬಿಸಕ್ಕೆ ನಮ್ ಮೀನುಗಾರರು ಎಷ್ಟು ಪರಿಶ್ರಮ ಪಡ್ತಾರೆ ಹೇಳಿ. ನಾನು ಬೆಂಬಲ ಬೆಲೆ ಅಂದೇಳಿ ಹೇಳಿದೆ. ನಿಮ್ಗೆ ಅನ್ಸ್ಬೋದು ಅದನ್ನ ಯಾಕೆ ಮೀನುಗಾರರಿಗೆ ಕೊಡ್ಬೇಕು ಅಂತ. ಸ್ವಾಮಿ,
ಮೀನುಗಾರಿಕೆ ಅರೆಕಾಲಿಕ ವೃತ್ತಿ. ಮಳೆಗಾಲದಲ್ಲಿ ಮೀನುಗಳ ಮೊಟ್ಟೆ ಇಡುಕಾತು. ಆ ಸಮಯದಾಗ ಮೀನುಗಾರರಿಗೆ ಒಂದೊಂದು ತುತ್ತು ಅನ್ನ ಕೂಡ ಅಮೂಲ್ಯವಾದದ್ದು ಸ್ವಾಮಿ. ರೈತನಿಗೆ ಮಳೆ ಬರ್ಬೇಕು, ಮೀನುಗಾರರಿಗೆ ಮಳೆ ಬಂದ್ರೆ ತನ್ನ ಒಂದು ಇಡೀ ಜೀವನ ನಿತ್ತಾಗುತ್ತೆ. ಯಾಕಂದ್ರೆ ಮಳೆ ಬಂದಾಗ ಸಮುದ್ರ ಕಿಳಿಯಕ್ಕಾಗಲ್ಲ. ಅದು ಯಾವ ಕ್ಷಣದಲ್ಲೂ ಬರಬಹುದಾದಂತ ಅಲೆಗಳು, ಬೀಸುವ ಗಾಳಿಗಳು, ಬೋರ್ ಗಟ್ಟಿಸುವ ಕಡಲು, ಇದು ಯಾವುದಕ್ಕೂ ಅಂಜದೆ ಅಳುಕದೆ ನಮ್ ಮೀನುಗಾರರು ಪರಿಶ್ರಮ ಪಡ್ತಾರಲ್ಲ ಸ್ವಾಮಿ, ಇದಕ್ಕೆಲ್ಲ ಯಾಕೆ ಜವಾಬ್ದಾರಿ? ಕತೆ ಕೇಳಿ. ನಾನು ಮೊನ್ನೆ ಡಿಸೆಂಬರ್ 13ಕ್ಕೆ 7 ಜನ ಮೀನುಗಾರರನ್ನು ಹೊತ್ತು ಸುವರ್ಣ ತ್ರಿಭುಜ ಬೋಟ್ ಸುಳಿವೆ ಸಿಕ್ಕದೆ ನಾಪತ್ತೆ ಆಯ್ತು. ಅವ್ರು ಏನಾದ್ರು ಅಂತ ಇನ್ನೂ ಗೊತ್ತಿಲ್ಲ. ಬಿರುಗಾಳಿ ಮೇಲೆ ಕೊಚ್ಕೊಂಡು ಹೋದ್ರ, ಅಲೆಗಳು ಬಂದು ಮುಂದ್ಕೊಂಡು ಹೋದ್ವಾ, ಗೋವಾದವ್ರು ನಮ್ಮ ಹತ್ರ ಇಂತ ದುಬಾರಿ ಬೋಟ್ ಇಲ್ಲ ಅಂತ ನಾಶ ಮಾಡ್ಕೊಂಡು ಹೋದ್ರ, ಏನು ಅಂತಾನೆ ಇಲ್ಲ ಸ್ವಾಮಿ. ಇದಕ್ಕೆಲ್ಲ ಕಾರಣ ಯಾರು? ನಾನು ಈ ವೇದಿಕೆಗೆ ಕೇಳ್ಕೊಂದಿಷ್ಟೇ, ಆ 7 ಮೀನುಗಾರರನ್ನ ಹುಡ್ಕೊಡಿ, ಇಲ್ಲ ಅಂದ್ರೆ ಮೀನು ತಿಂಬುದನ್ನೇ ಬಿಟ್ಬಿಡಿ. ಅಂತ ಪರಿಸ್ಥಿತಿ ಬಂದ್ರು ಬರ್ಬೋದು. ಜೈ ಕಡಲಾಂಬೆ. ಮನೀಶ್ ಪಿ ಶೆಟ್ಟಿ ಮಾತುಗಳನ್ನ ಮುತ್ತಿನ ತರ ಒಂದೊಂದನ್ನೇ ಪೋಣಿಸಿ ಮಾತಾಡ್ದ. ಇದೊಂಥರ ಕಡಲು ಮುತ್ತು ಅಂತಾನೆ ಹೇಳ್ಬೋದು. ಖುಷಿ ಆಗೋದೇನು ಅಂತಂದ್ರೆ ಪ್ರತಿಯೊಬ್ರು ಬಂದವರು ಅವರ ಊರಿನ, ಅವರ ಜನರ ಆ ಸಮಸ್ಯೆಗಳನ್ನ ತುಂಬಾ ಅದ್ಭುತವಾಗಿ ವಿವರಿಸ್ತಾ ಇದ್ದಾರೆ. ನೀನು ಹೇಗ್ ಮಾತಾಡದೆ? ನಿನ್ ವಿಷಯ ಹೇಗಿತ್ತು? ಕಡಲ ತೀರದ ಕಾಯ್ಕಿಡಿ ಸರ್, ನೀವು ಹೇಳಿ. ಚಂದ ಮಾತಾಡದೆ. ನೀನು ಚಂದ ಅಂದ್ರೆ ಚಂದ ಅಲ್ಲ, ತುಂಬಾ ಕಲಕುವ ಹಾಗೆ ಮಾತಾಡದೆ. ಆಮೇಲೆ ಮೀನು ಅಂದ್ರೆ ನನಗೂ ಬಹಳ ಇಷ್ಟ. ನಾವೆಲ್ಲ ಮೀನ್ ಮೈಂಡೆಡ್ ಜನಗಳೇ. ಆಮೇಲೆ ಮೀನು ಹಿಡಿಯುವುದಕ್ಕೆ ಬಹಳ ಹೇಗೆ ರೈತ ಭೂಮಿ ಜೊತೆ ಮಾತಾಡ್ತಾನೆ, ಗಿಡ ಮರಗಳ ಜೊತೆ ಮಾತಾಡ್ತಾನೆ, ಹಾಗೆ ಒಬ್ಬ ಬೆಸ್ತ ಕಡಲಿನ ಜೊತೆಗೆ ಮಾತಾಡ್ತಾನೆ. ಮತ್ತು ಅವನು ಮಾತಾಡಿದ್ರೆ, ಬಾಯಿ ಬಿಟ್ಟು ಮಾತಾಡಿದ್ರೆ ಮೀನು ಓಡೋಗ್ತದೆ. ಈ ಗಾಳ ಹಾಕೋ ಕೆಲಸ ಇದೆಯಲ್ಲ, ತುಂಬಾ ಒಂದು ದಾರ್ಶನಿಕವಾದ ಕೆಲಸ. ಹೀಗಾಗಿ ಮೀನುಗಾರರ ಒಂದು ಜೀವನ ಇದೆಯಲ್ಲ, ಅದು ಕಡಲಿನ ಜೊತೆಗೆ ಮತ್ತು ಮೌನದ ಜೊತೆಗೆ ನಡೆದಂತ ಒಂದು ದೊಡ್ಡ ಸಮರ. ಅದು ಅವನು ಹೇಳಿದ್ದ ನನಗೆ ಬಹಳ ಇಷ್ಟ ಆಯ್ತು. ಅದು ಅಂದ್ರೆ ಇವರಿಗೆ ಮಳೆ ಬೇಕು, ಅವರಿಗೆ ಮಳೆ ಬೇಡ. ಅದಕ್ಕಾಗಿ ಆ ಒಂದು ಕೌಟುಂಬಿಕತೆಯ ಸೊಲ್ಲಿನಂತೆ ನನಗೆ ಕೇಳಿತು. ಆ ಕೌಟುಂಬಿಕ ಸೊಲ್ಲು ಒಂದು ಸಾಮಾಜಿಕವಾದಂತಹ ಸಮಸ್ಯೆ, ಅದಕ್ಕೆ ಪರಿಹಾರ ಬೇಗ ಸಿಗಲಿ ಅಂತ ನಾನು ಹಾರೈಸ್ತೇನೆ. ತುಂಬಾ ಅದ್ಭುತವಾದ ಮಾತು ಸರ್. ಜಗಣ, ನಿನ್ನ 13 ವಯಸ್ಸಿಗೆ ಇಷ್ಟು ತುಂಬಾ ದೊಡ್ಡದಾಯ್ತು ಈ ವಾಕ್ಚಾತುರ್ಯ. ಹಾಗಾಗಿ ಇನ್ನೊಂದು ಟ್ಯಾಲೆಂಟ್ ತುಂಬಾ ಸ್ಟ್ರಾಂಗ್ ಇದೆಯಾ, ಒಳ್ಳೆ ವಿಷಯನ ತಗೊಂಡ್ಬಂದಿದ್ಯಾ. ಇವತ್ತು ಎಲ್ಲಾ ದೇಶಗಳು ಆಧುನಿಕವಾಗಿ ಎಲ್ಲೆಲ್ಲೋ ಹೋಗಿದ್ದಾರೆ. ಅದನ್ನ ನೀನೊಂದು ಪಾಯಿಂಟ್ ಅಲ್ಲಿ ಹೇಳಿದೆ, ಎಲ್ಲಾರ್ಗು ಒಂದೊಂದು ಆಪ್ ನ ಕಂಡಿಡಿದಿರಿ, ಇದೊಂದು ಯಾಕೆ ಕಂಡಿಡಿದಿಲ್ಲ ಅಂತ. ಅದು 100% ನಿಜ. ಅಟ್ ಲೀಸ್ಟ್ ನಿನ್ನ ಮಾತನ್ನ ಕೇಳಿ ತುಂಬಾ ಜನ ಈ ಆಪ್ ಕಂಡಿಡಿಯೋರು ಇದ್ರ ಬಗ್ಗೆ ಕಂಡಿಡಿಯುವಂತ ಒಂದು ಕೆಲಸ ಮಾಡ್ಲಿ. ಚೆನ್ನಾಗಿತ್ತು. ಸಕ್ಕರ. ನಾನು ಬಯಲುಸೀಮೆಯವನು, ಮೀನುಗಳ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ನಿನ್ನಿಂದ ಇವತ್ತೆಲ್ಲ ಗೊತ್ತಾಯ್ತಪ್ಪ. ನಾವು ಮೀನುಗಳನ್ನ ಅಕ್ವೇರಿಯಂಗಳಲ್ಲಿ ಮಾತ್ರ ನೋಡಿದೀವಿ. ನಮ್ಮ ಕಡೆ ಬಹಳಷ್ಟು ಜನ ಮೀನ್ ತಿನ್ನೋದೇ ಇಲ್ಲ. ನಮ್ಮ ಕಡೆಯವ್ರನ್ನ ಮೀನುಗಾರಿಕೆ ಮಂತ್ರಿ ಮಾಡಿರ್ತಾರೆ, ಮೀನೇ ನೋಡಿರಲ್ಲ ಅವ್ರು. ಅಂತ ಕೊಟ್ಟಂತ ಒಬ್ಬ ಶಾಸಕನ ಈ ಕಡೆಯವ್ರು ಹೋಗಿ, ಸರ್ ತುಂಬಾ ಸಮುದ್ರ ಕೊರತೆ ಆಗಿದೆ, ಊರೆಲ್ಲ ನೀರು ಬರ್ತಿದ್ರೆ ಚಿಂತೆ ಮಾಡಬೇಡಿ, ಸಮುದ್ರ ಎಲ್ಲಿವರೆಗೂ ಅಲ್ಲಿವರೆಗೂ ಗೋಡೆ ಕಟ್ಟಿಸ್ತೀನಿ ನಾನು ಅಂತ. ಮೀನಿನ ಬಗ್ಗೆ ನಾನು ತುಂಬಾ ಇಷ್ಟಪಡುವಂತದ್ದು ಒಂದು ಗಾದೆ ಮಾತೇನು ಅಂದ್ರೆ, ಹಸಿದವನಿಗೆ ಒಂದು ಮೀನನ್ನು ಕೊಡಬೇಡ, ಮೀನು ಹಿಡಿಯುವುದನ್ನು ಕಲಿಸು ಅಂತ. ಈಗೆಲ್ಲ ಮೀನದ ಬಗ್ಗೆ ನಾವು ತಿಳ್ಕೊಂಡಂತ ಸಣ್ಣ ಸಣ್ಣ ಉದಾಹರಣೆಗಳು. ಆದ್ರೆ ಅನೀಶ್ ಹೇಳಿದಾಗೆ ಮತ್ಸ್ಯೋದ್ಯಮ ಕೂಡ ಒಂದು ಗಮನಿಸಬೇಕಾದಂತ ಉದ್ಯಮ. ಅಲ್ಲಿ ಜನ ಕೂಡ ರೈತರಷ್ಟೇ ಕಷ್ಟಪಡ್ತಾರೆ. ಕೇಳಿ ಬಹಳ ಸಂತೋಷ ಆಯ್ತು. ಒಳ್ಳೆ ಟಾಪಿಕ್ ಅಷ್ಟು ಕಡಕಂತ. ವೆರಿ ಥ್ಯಾಂಕ್ ಯು ಮನೀಶ್. ಥ್ಯಾಂಕ್ ಯು.